ಸಂವಿಧಾನ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರ ಒಂದು ಐತಿಹಾಸಿಕವಾದಂತಹ ನಿಲುವನ್ನು ಕೈಗೊಂಡಿದೆ. ಸುಮಾರು 2500 ಕಿಲೋಮೀಟರು ಮಾನವ ಸರಪಳಿ ಮಾಡೋ ಮೂಲಕ ನಾವೆಲ್ಲರೂ ಒಂದೇ, ಪರಸ್ಪರ ಒಬ್ಬರು ಕೈಯನ್ನು ಹಿಡಿದು ಶಕ್ತಿ ಕೊಡುವಂಥದ್ದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಈ ಸಂವಿಧಾನವನ್ನು ನಾವು ಒಪ್ಕೊಂಡು ಒಂದು ಶಾಸನವಾಗಿ ನಮ್ಮ ಮೇಲೆ ನಾವು ಅರ್ಪಿಸ್ಕೊಂಡಿರುವಂಥದ್ದನ್ನು ಅದನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವಂಥದ್ದಕ್ಕೆ ಮತ್ತು ಜನರ ಪಾಳುದಾರಿಕೆಯೊಂದಿಗೆ 2500 ಕಿಲೋಮೀಟರಿನ ಮಾನವ ಸಂಪರ್ಕ ಇವತ್ತು ಮಾಡುವಂಥದ್ದಕ್ಕೆ ನಾವು ಮುಂದಾಗಿದ್ದೀವಿ. ಮೈಸೂರು ಭಾಗದಲ್ಲಿ ನಾವು ಸುಮಾರು 57 ಕಿಲೋಮೀಟರು ಮಾನವ ಸರಪಳಿ, ಸರಾಸರಿ 1 ಕಿಲೋಮೀಟ್ರಿಗೆ ಸುಮಾರು 1000 ಜನ ಬೇಕು ಅಂತ ಒಂದು ಲೆಕ್ಕ, ಯಾಕಂದರೆ 1 ಮೀಟರ್ ಅಂತ. ಆದರೆ ನಾವು ಇಲ್ಲಿ ನಿಂತದ್ದು ನೋಡಿದಂತಹ ಸಂದರ್ಭದಲ್ಲಿ ಸುಮಾರು 1 ಕಿಲೋಮೀಟ್ರಿಗೆ 1,25,000 ಜನ ಬೇಕು. ಆ ಲೆಕ್ಕದಲ್ಲಿ ನೋಡಿದಾಗ ಸುಮಾರು 25 ರಿಂದ 30 ಲಕ್ಷ ಜನ ಇವತ್ತು ಏಕಕಾಲಕ್ಕೆ 2500 ಕಿಲೋಮೀಟರ್ನ ಮಾನವ ಸಂಪರ್ಕ ಮಾಡಿದ್ದಾರೆ. ಸಂವಿಧಾನ ಯಾತಕ್ಕಾಗಿ ಬೇಕು, ಇದರ ಪ್ರಯೋಜನ ಏನು ಅನ್ನೋದನ್ನು ನಾವೆಲ್ಲ ಹೇಳೋದಲ್ಲ. ಇವತ್ತು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಅಧಿಕಾರ ಚಲಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಡಳಿತ ಮಾಡುವಂಥ ವ್ಯವಸ್ಥೆಯಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡುವಂಥದ್ದಕ್ಕೆ ನಾವು ಕಟ್ಟುಬದ್ಧವಾಗಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು. ಶೈಕ್ಷಣಿಕ ಮತ್ತು ಸಾಮಾಜಿಕವಾದಂತಹ ಆರ್ಥಿಕವಾದಂತಹ ಸಮಾನತೆ ಮತ್ತು ನ್ಯಾಯ ದೊರಕಿಸಿಕೊಡುವಂಥದ್ದಕ್ಕೆ ಕಾರ್ಯಕ್ರಮಗಳು ಕೊಡಬೇಕಾಗಿರುವಂಥದ್ದು. ಆ ಎಲ್ಲ ವಿಚಾರಕ್ಕಾಗಿ ನಾವೆಲ್ಲರೂ ಬದ್ಧವಾಗಿದ್ದೇವೆ. ಸಂವಿಧಾನವನ್ನು ಎತ್ತಿಡಿಯುವಂಥದ್ದಕ್ಕೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೇವೆ. ಇದು ನಮ್ಮ ಕೊನೆ ಉಸಿರು ಇರೋವರೆಗೂ ಮಾಡೋಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ. ಸರ್, ಈಗ ನಿನ್ನೆ ಶಾಸಕ ಮುನಿರತ್ನ ಅವರ ಆಡಿಯೋ ವಿಚಾರವಾಗಿ ಈಗಾಗಲೇ ಅವ್ರ ಬಂಧನ ಆಗಿದೆ, ಈ ಹೇಳಿಕೆ ನೋಡಿ, ಇವತ್ತು ಕಾಕತಾಳಿಕೆ ಇದೆ. ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂತಹ 8 ನಮ್ಮ ಹಕ್ಕುಗಳು, ಪ್ರಮುಖವಾದಂತಹ ಹಕ್ಕುಗಳು, ಮಾತಾಡುವಂಥ ಹಕ್ಕಾಗಿರ್ಬೋದು ಅಥವಾ ನಾವು ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಇದೆಲ್ಲ ಹೇಳ್ತೀವಿ. ಆದರೆ ಅದರ ಸದ್ಬಳಕೆ ಮಾಡಿಕೊಂಡಾಗ ಏನಾಗುತ್ತೆ, ಮತ್ತು ಆ ದುರ್ಬಳಕೆ ಮಾಡಿಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಗುತ್ತಿಗೆದಾರರ ಹತ್ರ ಹಣ ಕೇಳಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು, ಜಾತಿ ನಿಂದನೆ ಮಾಡಿರುವಂಥದ್ರಿಂದ ಇದೆಲ್ಲ ಆಗಿದೆ. ತಪ್ಪು ಮಾಡಿದವನು ಖಂಡಿತವಾಗಿ ಅವನಿಗೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಈ ವಿಚಾರದಲ್ಲಿ ರಾಜಕಾರಣ ಅದಕ್ಕೆ ರಾಜಕೀಯ ತಿರುವು ಕೊಡುವಂತಹ ಪ್ರಯತ್ನ ಮಾಡ್ತಿರುವಂಥದ್ದಕ್ಕೆ ನಾನು ಹೇಳ್ತೇನೆ, ತಪ್ಪು ಮಾಡಿದವನಿಗೆ ಯಾರೂ ರಕ್ಷಣೆ ಕೊಡೋದು ಬೇಡ. ನೋಡಿ, ಅದನ್ನೇ ನಾನು ಹೇಳ್ತಿರೋದು. ಈಗ ನೋಡಿ, ನಾವು ಹೇಳ್ತೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸ್ಕೆ ಮಾಡ್ಕೊಂಡ್ರು. ಯಾರಾದರೂ ಸತ್ತರೆ ಅದರ ಮೇಲೆ ರಾಜಕೀಯ. ಇದರಿಂದ ಏನಾಗ್ತಾಯಿದೆ ಅಂದರೆ ಇದು ನಮ್ಗೆ ಯಾರಿಗೂ ಶೋಭೆ ತಂದು ಕೊಡುವಂಥ ಕೆಲಸ ಅಲ್ಲ. ಭಾಳ ನೇರವಾಗಿ ನಾವು ಹೇಳ್ಬೇಕಾದ್ರೆ ಒಬ್ಬರು ಸಂವಿಧಾನ ಉಳಿಸುವಂತಹ ಪಕ್ಷ, ಇನ್ನೊಂದು ಸಂವಿಧಾನದ ಅಪಾಯ ಮಾಡುವಂಥ ಪಕ್ಷ. ಇದು ಭಾಳ ನೇರವಾಗಿ ಇವತ್ತು ಕ್ಲಿಯರ್ ಡಿವೈಡ್ ಆಗಿಬಿಟ್ಟಿದೆ. ನೋಡಪ್ಪ, ನೋಡಿ, ನಮ್ಮ ಪಕ್ಷ ನಿಮ್ಮ ಪಕ್ಷ ಅನ್ನೋದಲ್ಲ. ಸಂವಿಧಾನಬದ್ಧವಾಗಿ ನಮ್ಮ ನಿಯಮಾವಳಿ ಪ್ರಕಾರ ಯಾರಾದ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಿ ಅವರಿಗೆ ಜೈಲು ಶಿಕ್ಷೆ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಶಾಸಕರಾಗಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಇದರ ತೀರ್ಮಾನ ನಮ್ಮ ಸಭಾ ಅಧ್ಯಕ್ಷರಾಗಿರ್ಬೋದು ಅಥವಾ ರಾಜ್ಯಪಾಲರು ತಗೋಬೇಕಾಗುತ್ತೆ. ಈ ವಿಚಾರದಲ್ಲಿ ನಾನು ಹೆಚ್ಚಿನ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ನಡೆದಿರುವಂಥ ಘಟನೆ ಇದು ದುರಸ್ಕರವಾದಂತಹ ಸಂಗತಿ. ಇದು ಈ ರೀತಿಯ ಬೆಳವಣಿಗೆಗಳು ನಮ್ಗೆ ಯಾರಿಗೂ ಒಳ್ಳೇದು ಮಾಡಲ್ಲ. ಪ್ರಹ್ಲಾದ್ ಜೋಶಿ ಅವರು ಸಹ ಈ ಒಂದು ಆಡಿಯೋನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಲಿ, ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ ನೋಡಿ, ಇದಕ್ಕೆಲ್ಲ ನೋಡಿ, ಇವತ್ತು ಏನಾಗ್ತಿದೆ, ಒಳ್ಳೆಯವನು ಅಂತ ಹೇಳೋಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ಕೆಟ್ಟ ಮಾಡಿರೋವನಿಗೆ ತಪ್ಸೋಕ್ಕೆ ನೀವು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀರ ಅಂತ ಹೇಳಿದಾಗ ನಿಮ್ಮ ಬದ್ಧತೆ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ನೆನ್ನೆ CT ರವಿ ಆಗಿರ್ಬೋದು ಅಥವಾ ನಮ್ಮ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಅವರ ಭಾಷೆ, ಇಲ್ಲಿ ನಮ್ಮ ಮಾಜಿ ಸಂಸದ ಪ್ರತಾಪ್ ಸಿಂಹನ್ ಭಾಷೆ,
ಏನಾಗುತ್ತೆ, ಬೆಂಕಿ ಉರಿತಾ ಇದನ್ನು ಆರಿಸ್ರಿ ಅಂತ ಹೇಳಿದ್ರೆ ಅದಕ್ಕೆ ಇನ್ನಷ್ಟು ಎಣ್ಣೆ ಹಾಕೋದ? ಈ ಕೆಲಸ ಏನಿದೆ ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಈ ದೇಶ ಉಳಿಬೇಕಾದ್ರೆ ಇಂಥ ಕೆಟ್ಟ ಹುಳಗಳಿಗೆ ನಾವು ದೂರ ಮಾಡಬೇಕು. ಇಲ್ಲ ಪ್ರತಿಯೊಂದು ವಿಚಾರನೂ ರಾಜ್ಯಪಾಲರ ಹತ್ರ ಹೋಗ್ತಾ ಇದೆ. ಈಗ ಶಾಸಕ ಮುನಿರತ್ನ ಅವ್ರ ವಿಚಾರ ನೀವೇನು ರಾಜ್ಯಪಾಲರ ಹತ್ರ ತಗೊಂಡು ಹೋಗ್ತೀರಾ ಅಂತ? ನೋಡಿ, ನಾವು ಎಲ್ಲೂ ಏನೂ ತೊಗೊಂಡು ಹೋಗಲ್ಲ. ಕಾನೂನಿದೆ, ಸಂವಿಧಾನ. ನೋಡಿ, ನಾವು ಶಾಸನ ರಚನೆ ಮಾಡಿಕೊಟ್ಟಿದ್ದೇವೆ. ಶಾಸನ ರಚನೆ ಮಾಡುವಂಥ ಅಧಿಕಾರ ವಿಧಾನಸಭೆ ವಿಧಾನಮಂಡಲಕ್ಕಿದೆ. ನಾವು ಶಾಸನ ರಚನೆ ಮಾಡಿದ್ದೀವಿ. ಆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳುವಂಥದ್ದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ನಾಗಮಂಗಲ ಪ್ರಕರಣದಲ್ಲೂ ಸಹ ಎಲ್ಲೋ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಈ ರೀತಿ ಘಟನೆ ಆಗ್ತಿರ್ಲಿಲ್ಲ. ನಾನು ಹೇಳುವಂಥದ್ದು, ಬುಧವಾರ 11ನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಸಾಮೂಹಿಕ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಮಾಡಿಕೊಂಡ್ರು. ಎಲ್ಲ ಕಡೆ ಸುಗಮವಾಗಿ ಆಗಿದೆ. ಈ ಒಂದೇ ಭಾಗದಲ್ಲಿ ಆಗಬೇಕಾದ್ರೆ ಯಾರ್ದೋ ಪಿತೂರಿ ಇದೆ, ಯಾರ್ದೋ ಕೈವಾಡ ಇದೆ, ಇದನ್ನು ಮುಚ್ಚಾಕುವಂಥದ್ದಕ್ಕೆ ಪ್ರಯತ್ನ ಮಾಡಿದ್ರು ಆಗಲ್ಲ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದಾಗ, ಗುರಿ ಇಟ್ಕೊಂಡು ಕೇವಲ ಒಂದು ಕೋಮಿನ ಅಂಗಡಿ ಮುಕ್ಕಟ್ಟುಗಳನ್ನ ಹಾನಿ ಮಾಡಿರುವಂಥದ್ದು ಮತ್ತು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಹಿಂದೆಯಿಂದ ಯಾರು ಕಲ್ಲು ಎಸೆದಿದ್ದಾರೆ, ಈ ಎಲ್ಲ ಸತ್ಯ ಸಂಗತಿಗಳು ಹೊರಗೆ ಬರುತ್ತೆ. ಆದರೆ ಕೈ ಮುಗಿದು ನಾನು ಕೇಳ್ಕೊತೀನಿ, ರಾಜಕಾರಣಿಗಳಿಗೆ ಇಂಥ ವಿಚಾರಕ್ಕೆ ರಾಜಕಾರಣ ಮಾಡೋದು ಬಿಡಿ. ನೋಡಿ, ವಿಶ್ಲೇಷಣೆ ಬೇಡಿ. ನೋಡಿ, ಕಾಂಗ್ರೆಸ್ ನೋಡಿ, ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ JDS BJP ಅನ್ನೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಆಗಿರುವಂಥ ಸರ್ಕಾರ. ಇಂಥ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಇದನ್ನು ಖಂಡಿಸಬೇಕಾಗಿರುವಂಥದ್ದು ಮಾನವೀಯತೆ ಮೆರೆಯುವಂತಹ ಜನ. ಬೆಂಕಿ ಹಚ್ಚಕ್ಕೆ ಇನ್ನಷ್ಟು ಇದು ಮಾಡಿದಾಗ ಅವರಲ್ಲಿ ಮಾನವೀಯತೆ ಇಲ್ಲ ಅಂತ ನಾನು ಹೇಳ್ತೇನೆ. ಸಂವಿಧಾನ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರ ಒಂದು ಐತಿಹಾಸಿಕವಾದಂತಹ ನಿಲುವನ್ನು ಕೈಗೊಂಡಿದೆ. ಸುಮಾರು 2500 ಕಿಲೋಮೀಟರು ಮಾನವ ಸರಪಳಿ ಮಾಡೋ ಮೂಲಕ ನಾವೆಲ್ಲರೂ ಒಂದೇ, ಪರಸ್ಪರ ಒಬ್ಬರು ಕೈಯನ್ನು ಹಿಡಿದು ಶಕ್ತಿ ಕೊಡುವಂಥದ್ದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಈ ಸಂವಿಧಾನವನ್ನು ನಾವು ಒಪ್ಕೊಂಡು ಒಂದು ಶಾಸನವಾಗಿ ನಮ್ಮ ಮೇಲೆ ನಾವು ಅರ್ಪಿಸ್ಕೊಂಡಿರುವಂಥದ್ದನ್ನು ಅದನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವಂಥದ್ದಕ್ಕೆ ಮತ್ತು ಜನರ ಪಾಳುದಾರಿಕೆಯೊಂದಿಗೆ 2500 ಕಿಲೋಮೀಟರಿನ ಮಾನವ ಸಂಪರ್ಕ ಇವತ್ತು ಮಾಡುವಂಥದ್ದಕ್ಕೆ ನಾವು ಮುಂದಾಗಿದ್ದೀವಿ. ಮೈಸೂರು ಭಾಗದಲ್ಲಿ ನಾವು ಸುಮಾರು 57 ಕಿಲೋಮೀಟರು ಮಾನವ ಸರಪಳಿ, ಸರಾಸರಿ 1 ಕಿಲೋಮೀಟ್ರಿಗೆ ಸುಮಾರು 1000 ಜನ ಬೇಕು ಅಂತ ಒಂದು ಲೆಕ್ಕ. ಯಾಕೆಂದರೆ 1 ಮೀಟ್ರ್ ಅಂತ. ಆದರೆ ನಾವು ಇಲ್ಲಿ ನಿಂತದ್ದು ನೋಡಿದಂತಹ ಸಂದರ್ಭದಲ್ಲಿ ಸುಮಾರು 1 ಕಿಲೋಮೀಟ್ರಿಗೆ 1,2500 ಜನ ಬೇಕು. ಆ ಲೆಕ್ಕದಲ್ಲಿ ನೋಡಿದಾಗ ಸುಮಾರು 25ರಿಂದ 30 ಲಕ್ಷ ಜನ ಇವತ್ತು ಏಕಕಾಲಕ್ಕೆ 2500 ಕಿಲೋಮೀಟರ್ನ ಮಾನವ ಸಂಪರ್ಕ ಮಾಡಿದ್ದಾರೆ. ಸಂವಿಧಾನ ಯಾತಕ್ಕಾಗಿ ಬೇಕು, ಇದರ ಪ್ರಯೋಜನ ಏನು ಅನ್ನೋದನ್ನು ನಾವೆಲ್ಲ ಹೇಳೋದಲ್ಲ. ಇವತ್ತು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಅಧಿಕಾರ ಚಲಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಡಳಿತ ಮಾಡುವಂಥ ವ್ಯವಸ್ಥೆಯಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡುವಂಥದ್ದಕ್ಕೆ ನಾವು ಕಟ್ಟುಬದ್ಧವಾಗಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು. ಶೈಕ್ಷಣಿಕ ಮತ್ತು ಸಾಮಾಜಿಕವಾದಂತಹ ಆರ್ಥಿಕವಾದಂತಹ ಸಮಾನತೆ ಮತ್ತು ನ್ಯಾಯ ದೊರಕಿಸಿಕೊಡುವಂಥದ್ದಕ್ಕೆ ಕಾರ್ಯಕ್ರಮಗಳು ಕೊಡಬೇಕಾಗಿರುವಂಥದ್ದು. ಆ ಎಲ್ಲ ವಿಚಾರಕ್ಕಾಗಿ ನಾವೆಲ್ಲರೂ ಬದ್ಧವಾಗಿದ್ದೇವೆ. ಸಂವಿಧಾನವನ್ನು ಎತ್ತಿಡಿಯುವಂಥದ್ದಕ್ಕೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೇವೆ. ಇದು ನಮ್ಮ ಕೊನೆ ಉಸಿರು ಇರೋವರೆಗೂ ಮಾಡೋಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ. ಸರ್, ಈಗ ನಿನ್ನೆ ಶಾಸಕ ಮುನಿರತ್ನ ಅವರ ಆಡಿಯೋ ವಿಚಾರವಾಗಿ ಈಗಾಗಲೇ ಅವ್ರ ಬಂಧನ ಆಗಿದೆ, ಈ ಹೇಳಿಕೆ ಉತ್ತರ ನೋಡಿ. ಇವತ್ತು ಕಾಕತಾಳಿಕೆ ಇದೆ. ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂತಹ 8 ನಮ್ಮ ಹಕ್ಕುಗಳು, ಪ್ರಮುಖವಾದಂಥ ಹಕ್ಕುಗಳು, ಮಾತಾಡುವಂಥ ಹಕ್ಕಾಗಿರ್ಬೋದು ಅಥವಾ ನಾವು ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಇದೆಲ್ಲ ಹೇಳ್ತೀವಿ. ಆದರೆ ಅದರ ಸದ್ಬಳಕೆ ಮಾಡಿಕೊಂಡಾಗ ಏನಾಗುತ್ತೆ, ಮತ್ತು ಆ ದುರ್ಬಳಕೆ ಮಾಡಿಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಗುತ್ತಿಗೆದಾರರ ಹತ್ರ ಹಣ ಕೇಳಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು, ಜಾತಿ ನಿಂದನೆ ಮಾಡಿರುವಂಥದ್ರಿಂದ ಇದೆಲ್ಲ ಆಗಿದೆ. ತಪ್ಪು ಮಾಡಿದವನು ಖಂಡಿತವಾಗಿ ಅವನಿಗೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಈ ವಿಚಾರದಲ್ಲಿ
ರಾಜಕಾರಣ ಅದಕ್ಕೆ ರಾಜಕೀಯ ತಿರುವು ಕೊಡುವಂತಹ ಪ್ರಯತ್ನ ಮಾಡ್ತಿರುವಂಥದ್ದಕ್ಕೆ ನಾನು ಹೇಳ್ತೇನೆ, ತಪ್ಪು ಮಾಡಿದವನಿಗೆ ಯಾರೂ ರಕ್ಷಣೆ ಕೊಡೋದು ಬೇಡ. ಇಂಥದ್ರಲ್ಲಿ ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನೋಡಿ, ನಾವು ಹೇಳ್ತೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸಿಕೆ ಮಾಡ್ಕೊಂಡು, ಯಾರಾದರೂ ಸತ್ತರೆ ಅದರ ಮೇಲೆ ರಾಜಕೀಯ. ಇದರಿಂದ ಏನಾಗ್ತಾ ಇದೆ ಅಂದರೆ, ಇದು ನಮ್ಗೆ ಯಾರಿಗೂ ಶೋಭೆ ತಂದು ಕೊಡುವಂಥ ಕೆಲಸ ಅಲ್ಲ. ಭಾಳ ನೇರವಾಗಿ ನಾವು ಹೇಳಬೇಕಾದ್ರೆ, ಒಬ್ಬರು ಸಂವಿಧಾನ ಉಳಿಸುವಂತಹ ಪಕ್ಷ, ಇನ್ನೊಂದು ಸಂವಿಧಾನದ ಅಪಾಯ ಮಾಡುವಂಥ ಪಕ್ಷ. ಇದು ಭಾಳ ನೇರವಾಗಿ ಇವತ್ತು ಕ್ಲಿಯರ್ ಡಿವೈಡ್ ಆಗಿಬಿಟ್ಟಿದೆ. ಇದು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅನ್ನೋ ಕೂಗು ಎಲ್ಲ ಕಡೆ ನೋಡಪ್ಪ, ನಿಮ್ಮ ಪಕ್ಷದವರು ಸಹ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ನೋಡಿ, ನಮ್ಮ ಪಕ್ಷ ನಿಮ್ಮ ಪಕ್ಷ ಅನ್ನೋದಲ್ಲ. ಸಂವಿಧಾನಬದ್ಧವಾಗಿ ನಮ್ಮ ನಿಯಮಾವಳಿ ಪ್ರಕಾರ ಯಾರಾದ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಿ ಅವರಿಗೆ ಜೈಲು ಶಿಕ್ಷೆ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಶಾಸಕರಾಗಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಇದರ ತೀರ್ಮಾನ ನಮ್ಮ ಸಭಾ ಅಧ್ಯಕ್ಷರಾಗಿರ್ಬೋದು ಅಥವಾ ರಾಜ್ಯಪಾಲರು ತಗೋಬೇಕಾಗುತ್ತೆ. ಈ ವಿಚಾರದಲ್ಲಿ ನಾನು ಹೆಚ್ಚಿನ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ನಡೆದಿರುವಂಥ ಘಟನೆ ಇದು ದುರಸ್ಕರವಾದಂತಹ ಸಂಗತಿ. ಇದು ಈ ರೀತಿಯ ಬೆಳವಣಿಗೆಗಳು ನಮ್ಗೆ ಯಾರಿಗೂ ಒಳ್ಳೇದು ಮಾಡಲ್ಲ. ಪ್ರಹ್ಲಾದ್ ಜೋಶಿ ಅವರು ಸಹ ಈ ಒಂದು ಆಡಿಯೋನ ಫಾರೆನ್ಸಿಕ್ ಲ್ಯಾಬ್ಸ್ಗೆ ಕಳಿಸ್ಲಿ, ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ ನೋಡಿ, ಇಲ್ಲಲ್ಲ, ಇದಕ್ಕೆಲ್ಲ ನೋಡಿ, ಇವತ್ತು ಏನಾಗ್ತಿದೆ, ಒಳ್ಳೆಯವನು ಅಂತ ಹೇಳೋಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ಕೆಟ್ಟ ಮಾಡಿರೋವನಿಗೆ ತಪ್ಸೋಕ್ಕೆ ನೀವು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀರಿ ಅಂತ ಹೇಳಿದಾಗ ನಿಮ್ಮ ಬದ್ಧತೆ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ನೆನ್ನೆ ಸಿ ಟಿ ರವಿ ಆಗಿರ್ಬೋದು ಅಥವಾ ನಮ್ಮ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಅವರ ಭಾಷೆ, ಇಲ್ಲಿ ನಮ್ಮ ಮಾಜಿ ಸಂಸದ ಪ್ರತಾಪ್ ಸಿಂಹನ್ ಭಾಷೆ ಏನಾಗುತ್ತೆ, ಬೆಂಕಿ ಉರಿತಾ ಇದೆ ಆರಿಸ್ರಿ ಅಂತ ಹೇಳಿದ್ರೆ ಅದಕ್ಕೆ ಇನ್ನಷ್ಟು ಎಣ್ಣೆ ಹಾಕೋದ? ಈ ಕೆಲಸ ಏನಿದೆ ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಈ ದೇಶ ಉಳಿಬೇಕಾದ್ರೆ ಇಂಥ ಕೆಟ್ಟ ಹುಳಗಳಿಗೆ ನಾವು ದೂರ ಮಾಡಬೇಕು. ಇಲ್ಲ, ಪ್ರತಿಯೊಂದು ವಿಚಾರನೂ ರಾಜ್ಯಪಾಲರ ಹತ್ರ ಹೋಗ್ತಾ ಇದೆ. ಈಗ ಶಾಸಕ ಮುನಿರತ್ನ ಅವ್ರ ವಿಚಾರ ನೀವೇನು ರಾಜ್ಯಪಾಲರ ಹತ್ರ ತಗೊಂಡು ಹೋಗ್ತೀರಾ ಅಂತ? ನೋಡಿ, ನಾವು ಎಲ್ಲೂ ಏನೂ ತೊಗೊಂಡೋಗಲ್ಲ. ಕಾನೂನಿದೆ, ಸಂವಿಧಾನ. ನೋಡಿ, ನಾವು ಶಾಸನ ರಚನೆ ಮಾಡಿಕೊಟ್ಟಿದ್ದೇವೆ. ಶಾಸನ ರಚನೆ ಮಾಡುವಂಥ ಅಧಿಕಾರ ವಿಧಾನಸಭೆ ವಿಧಾನಮಂಡಲಕ್ಕಿದೆ. ನಾವು ಶಾಸನ ರಚನೆ ಮಾಡಿದ್ದೀವಿ. ಆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳುವಂಥದ್ದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ನಾಗಮಂಗಲ ಪ್ರಕರಣದಲ್ಲೂ ಸಹ ಎಲ್ಲೋ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಈ ರೀತಿ ಘಟನೆ ಆಗ್ತಿರ್ಲಿಲ್ಲ. ನಾನು ಹೇಳುವಂಥದ್ದು, ಬುಧವಾರ 11ನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಸಾಮೂಹಿಕ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಮಾಡಿಕೊಂಡ್ರು. ಎಲ್ಲ ಕಡೆ ಸುಗಮವಾಗಿ ಆಗಿದೆ. ಈ ಒಂದೇ ಭಾಗದಲ್ಲಿ ಆಗಬೇಕಾದ್ರೆ ಯಾರ್ದೋ ಪಿತೂರಿ ಇದೆ, ಯಾರ್ದೋ ಕೈವಾಡ ಇದೆ. ಇದನ್ನು ಮುಚ್ಚಾಕುವಂಥದ್ದಕ್ಕೆ ಪ್ರಯತ್ನ ಮಾಡಿದ್ರು ಆಗಲ್ಲ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದಾಗ, ಗುರಿ ಇಟ್ಕೊಂಡು ಕೇವಲ ಒಂದು ಕೋಮಿನ ಅಂಗಡಿ ಮುಕ್ಕಟ್ಟುಗಳನ್ನ ಹಾನಿ ಮಾಡಿರುವಂಥದ್ದು ಮತ್ತು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಹಿಂದೆಯಿಂದ ಯಾರು ಕಲ್ಲು ಎಸೆದಿದ್ದಾರೆ, ಈ ಎಲ್ಲ ಸತ್ಯಸಂಗತಿಗಳು ಹೊರಗೆ ಬರುತ್ತೆ. ಆದರೆ ಕೈ ಮುಗಿದು ನಾನು ಕೇಳ್ಕೊತೀನಿ, ರಾಜಕಾರಣಿಗಳಿಗೆ ಇಂಥ ವಿಚಾರಕ್ಕೆ ರಾಜಕಾರಣ ಮಾಡೋದು ಬಿಡಿ. ನೋಡಿ, ವಿಶ್ಲೇಷಣೆ ಬೇಡಿ. ನೋಡಿ, ಕಾಂಗ್ರೆಸ್ ನೋಡಿ, ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ JDS BJP ಅನ್ನೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಆಗಿರುವಂಥ ಸರ್ಕಾರ. ಇಂಥ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಇದನ್ನು ಖಂಡಿಸಬೇಕಾಗಿರುವಂಥದ್ದು ಮಾನವೀಯತೆ ಮೆರೆಯುವಂತಹ ಜನ. ಬೆಂಕಿ ಹಚ್ಚಕ್ಕೆ ಇನ್ನಷ್ಟು ಇದು ಮಾಡಿದಾಗ ಅವರಲ್ಲಿ ಮಾನವೀಯತೆ ಇಲ್ಲ ಅಂತ ನಾನು ಹೇಳ್ತೇನೆ.